ಬಜೆಟ್ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕೆಗಳ ಬಾಣವನ್ನೇ ಪ್ರಯೋಗಿಸ್ತಾ ಇದೆ. ಕಲಾಪದಲ್ಲಿ ಸರ್ಕಾರದ ಪ್ರತಿಯೊಂದು ನಡೆಯನ್ನು ಪ್ರಶ್ನಿಸ್ತಾ ಇದೆ. ಬಿಜೆಪಿಯವರ ಟೀಕೆಗಳಿಗೆಲ್ಲ ಉತ್ತರ ಕೊಡೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಿಎಲ್ಪಿ ಸಭೆಯನ್ನ ಕರೆದಿದ್ರು. ಆದರೆ ಅಲ್ಲಿ ಬಿಜೆಪಿ ವಿರುದ್ಧವಾಗಿ ಪ್ರತಿತಂತ್ರ ಹೇಗಿರಬೇಕು ಅನ್ನುವಂಥ ಚರ್ಚಿಸೋದಕ್ಕಿಂತ ಹೆಚ್ಚಾಗಿ ಸಚಿವರುಗಳ ನಡುವೆನೇ ವಾಗ್ಯುದ್ಧ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಇಬ್ಬರು ಸಚಿವರ ವರ್ಗಾವಣೆ ಕಿತ್ತಾಟ, ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಮಿನಿಸ್ಟರ್ ಗಲಾಟೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಿಎಲ್ಪಿ ಸಭೆಯಲ್ಲಿ ಸಚಿವರ ನಡುವೆಯೇ ಕಿತ್ತಾಟ ಉಂಟಾಗಿದೆ. ರಾಯಚೂರು ಜಿಲ್ಲಾ ರಾಜಕಾರಣ ಮುಂದಿಟ್ಟುಕೊಂಡು ಸಚಿವ ಬೋಸರಾಜು ಹಾಗೂ ಶರಣಪ್ರಕಾಶ್ ಪಾಟೀಲ್ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಬಿಜೆಪಿ ಶಾಸಕ ಬಸನಗೌಡ ದದ್ದಲ್ಗೆ ಲೆಟರ್ ಕೊಟ್ಟಿದ್ದಕ್ಕೆ ಬೋಸರಾಜು ಗರಂ ಆದ್ರು. ಈ ವೇಳೆ ವಾಗ್ಯುದ್ಧವೇ ನಡೆದು ಹೋಯಿತು. ನಾನು ರಾಯಚೂರು ಜಿಲ್ಲೆಯವನು, ವರ್ಗಾವಣೆ ವಿಚಾರಕ್ಕೆ ಯಾಕೆ ಪತ್ರ ನೀಡುತ್ತೀರಾ? ನಾನು ರಾಯಚೂರು ಉಸ್ತುವಾರಿ ಸಚಿವ. ಶಾಸಕರು ಕೇಳಿದ್ದಾರೆ, ಅದಕ್ಕೆ ಪತ್ರ ನೀಡಿದ್ದೇನೆ. ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ. ನನ್ನ ಕೇಳದೆ ಹೇಗೆ ಪತ್ರ ಕೊಟ್ರಿ? ಹೀಗೆ ತಾರಕಕ್ಕೇರಿದ ವಾಗ್ವಾದ ಇಬ್ಬರು ಹಿರಿಯ ಸಚಿವರು ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತು. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಚಿವರು ಏನಾದ್ರೂ ಮೇಲಿಂದ ಇಳಿದು ಬರ್ತಾರಾ ಅಂತ ಸಿಡಿಮಿಡಿಗೊಂಡ್ರು. ಶಾಸಕರಿಂದಲೇ ಅಲ್ವಾ ಸಚಿವರಾಗಿದ್ದು, ಯಾರೇ ಶಾಸಕರು ಬಂದ್ರು ಗೌರವ ಕೊಡೋದನ್ನ ಕಲಿಬೇಕು ಅಂದ್ರು. ಅಲ್ಲದೆ ನಾನ್ ಸನ್ಯಾಸಿ ಅಲ್ಲ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ನಮ್ಮ ಸಿಎಲ್ಪಿ ಮೀಟಿಂಗ್ ಅಲ್ಲಿ ನಾವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ನಮ್ಗೆ ಅವಕಾಶ ಇದೆ, ಚರ್ಚೆ ಮಾಡ್ತೀವಿ. ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಮ್ಗೆ ಅವಕಾಶ ಇದೆ, ನಾವು ಕೇಳಿದ್ದೀವಿ, ಅದರಲ್ಲೇನು ತಪ್ಪಿಲ್ಲಲ್ಲ. ಇವತ್ತು ಕೆಲವರಿಗೆ ನಮಗೆ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ನಮಗೆ ಮಂತ್ರಿಗಳು ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿರ್ಬೋದು. ಇದೇನಾದ್ರು ಹೇಳ್ತಾರೆ, ಅದನ್ನು ನಮ್ಮ ಮುಕ್ತವಾಗಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ, ಇದರಲ್ಲೇನು ತಪ್ಪೇನಿಲ್ಲಲ್ಲ. ನಾವು ಕೇಳೋಕೆ ಹಕ್ಕಿದೆಯಲ್ಲ. ಈಗ ಸಚಿವರು ಏನು ಮೇಲ್ಗಡೆಯಿಂದ ಇಳಿದು ಬರ್ತಾರಾ? ನಾವು ಇದ್ರ ತಾನೇ ಸಚಿವರಾಗೋದು ಅಲ್ವಾ? ಹೌದಲ್ಲ? ಹಂಗಾಗಿ ಅವ್ರು ಗೌರವ ಕೊಡುವಂತ ಕೊಡಲೇಬೇಕಲ್ಲ. ಯಾವುದೇ MLA ಬರಲಿ, ಯಾರೇ ಇವ್ರು ಬಂದರೂ ಸಹ ಸಚಿವರು ಗೌರವ ಕೊಟ್ಟು ಕೆಲಸ ಆಗುತ್ತೋ ಬಿಡುತ್ತೋ ಅವ್ರಿಗೆ ಗೌರವಿತ ಒಂದು ಮಾತಾಡೋದು ಕಲಿಬೇಕನ್ನೋದು ನಮ್ಮದು ವಾದ ಇದೆ, ಅದಲ್ಲೇನು ತಪ್ಪಿಲ್ಲ. ಸಚಿವ ಸಂಪುಟದಲ್ಲಿ ಈಗಾಗಲೇ ಇದ್ದಂಥವರಿಗೆ, ಹೊಸ ಯುವಕರುಗಳಿಗೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಕೊಡೋದು ಒಳ್ಳೇದು ಅಂತ ನನ್ನ ಒಂದು ಭಾವನೆ. ನೀವೇನಾದ್ರು ಆಕಾಂಕ್ಷಿ ಇದ್ದಾರೆ? ನೀವು ಹಿರಿಯರಿದ್ದೀರಿ. ಖಂಡಿತ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಸನ್ಯಾಸಿ ಅಲ್ಲ, ನಾನು 3 ಸರಿ MLA ಆಗಿದ್ದೀನಿ, ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಿದ್ದೀನಿ. ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ, ಅದೇನು ತಪ್ಪೇನಿಲ್ಲ. ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ. ಮತ್ತೊಂದ್ ಕಡೆ ಲೋಕೋಪಯೋಗಿ ಇಲಾಖೆ ಹಳೆ ಬಿಲ್ ಕ್ಲಿಯರ್ ಮಾಡೋ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಗಣಿಗ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಇಲಾಖೆಯ ಹಳೆಯ ಬಿಲ್ ಬಾಕಿ ಬಗ್ಗೆ ಪ್ರಸ್ತಾಪಿಸಿದ ಗಣಿಗ ರವಿ, ನಮ್ಮ ಹಳೆ ಬಿಲ್ ಕ್ಲಿಯರ್ ಮಾಡ್ತಾ ಇಲ್ಲ, JDS ಬಿಜೆಪಿಯವರ ಬಿಲ್ ಕ್ಲಿಯರ್ ಆಗ್ತಾ ಇವೆ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಶಾಸಕರು ಅನುದಾನ ಕೇಳಿದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, 100 ಕೋಟಿ 1000 ಕೋಟಿ ಅನುದಾನ ಕೊಟ್ಟರು ಸಾಲಲ್ಲ, ಶಾಸಕರು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳ್ತಾರೆ ಅಂದ್ರು. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ, ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಇನ್ನು ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಅಪ್ಪಾಜಿ ನಾಡಗೌಡ ಬೇಸರ ಹೊರಹಾಕಿದ್ರು. ಇಲ್ಲಿಯವರೆಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷ ಸಂಘಟಿಸೋದು ಹೇಗೆ ಅಂತ ಪ್ರಶ್ನಿಸಿದ ಅಪ್ಪಾಜಿ ನಾಡಗೌಡ, ಆದಷ್ಟು ಬೇಗ ನಿಗಮ ಮಂಡಳಿ ನಿರ್ದೇಶಕರ ನೇಮಕ ಮಾಡಿ ಅಂತ ಆಗ್ರಹಿಸಿದ್ರು. ಆಶ್ರಯ ಮನೆಗಳ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ ವಿನಯ್ ಕುಲಕರ್ಣಿ, 2 ವರ್ಷಗಳಿಂದ ಆಶ್ರಯ ಮನೆಗಳನ್ನ ಕೊಟ್ಟಿಲ್ಲ, 2 ವರ್ಷಗಳಿಂದ ಒಂದೇ ಒಂದು ಮನೆ ಕಟ್ಟಿಲ್ಲ, ಹೀಗಾದ್ರೆ ಕ್ಷೇತ್ರದ ಬಡವರಿಗೆ ನ್ಯಾಯ ಕೊಡೋದು ಹೇಗೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ 9 ವಿವಿಗಳನ್ನ ಬಂದ್ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ಕೆಲ ಶಾಸಕರೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೊಪ್ಪಳ ಹಾಗೆ ಕೊಡಗು ವಿವಿ ಬಂದ್ ಮಾಡದಂತೆ ಶಾಸಕರು ಆಗ್ರಹಿಸಿದ್ರು. ಸದನದಲ್ಲಿ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಡಬೇಕು, ಶಾಸಕರು ಸರ್ಕಾರದ ಪರ ನಿಲ್ಬೇಕು ಅಂತ ಚರ್ಚೆ ಆಗಬೇಕಾಗಿದ್ದ ಸಭೆಯಲ್ಲಿ ಹಿರಿಯ ಸಚಿವರು ಕಿತ್ತಾಡಿದ್ದಾರೆ. ಇತ್ತ ಕೆಲ ಶಾಸಕರು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.